ಕೆಳಗ್ ಹೋಗಿ ನೋಡಿದಾಗ ಅವ್ ಕಂಡ ದೃಶ್ಯ ಏನಿತ್ತಪ್ಪ ಅಂದ್ರ ಆ ನೇಹಾ ಏನ್ ಆ ಗೊಂಬಿನ ಕಟ್ ಮಾಡಿ ಸುಡಾಕ ಅಗ್ನಿಕುಂಡದಾಗ ಒಗ್ದಿರ್ತಾಳಲ್ಲ, ಆ ಗೊಂಬಿ ವಾಪಸ್ ತಲೆ ಮತ್ ಬಾಡಿ ಜಾಯಿಂಟ್ ಆಗಿ ಆ ಟ್ರಂಕ್ ಮೇಲೆ ಕುಂತ ರಿಹಾನ್ ಸಿಟ್ಟಿಲೆ ನೋಡ್ತಿರತ್ತ. ಅವಾಗ ಒಂದ್ ಸ್ವಲ್ಪ ಹೊತ್ ಬಿಟ್ಟ ರಿಹಾನ್ಗ ಮತ್ತೊಂದ್ಸಲ ನೇಹಾ ಜೋರಾಗಿ ಕಿರಿದ್ ಸೌಂಡ್ ಬರ್ತೈತಿ. ಅಂಡ್ ಆ ಸೌಂಡ್ ಕೇಳಿಸ್ಕೊಂಡ್ ರಿಹಾನ್ ಅಲ್ಲಿಂತ ಓಡೋಡಿ ನೇಹಾ ಕಡೆ ಹೋದಾಗ ನೇಹಾ ಫುಲ್ ಸೀರಿಯಸ್ ಆಗಿ ರಿಹಾನ್ ನೋಡ್ಕೊಂತ ಕೈ ಒಳಗ ಚಾಕು ಹಿಡ್ಕೊಂಡ್ ನಿಂತ್ಬಿಟ್ಟಿರ್ತಾಳ. ಮತ್ತಾಕಿ ಹಿಂದ ಒಂದ್ 10 ಫೀಟ್ ಕರೆ ನೆರಳ ನಿಂತಿರುತ್ತ. ಅಂಡ್ ನೇಹಾ ರಿಹಾನ್ ನೋಡಾಕ ಹುಚ್ಚರಂಗ ನಿಂತ್ ಬಿಟ್ಟಿರ್ತಾಳ. ಅಕ್ಕಿ ಅವಾಗ ಗೊತ್ತಾಗುದಿಲ್ಲ. ಮುಂಚೆನೆ ನೇಹಾ ರಿಹಾನ್ ಕಡೆ ಓಡಿ ಹೋಗ್ತಾಳೆ. ಅಂಡ್ ಊರ್ದವ್ರೆಲ್ಲಾರು ನಿಂತ ನೋಡ್ತಿರ್ತಾರ. ಬಾಳು ಮಟ್ಟ ಅವ್ರಿಬ್ರು ಚೀರಾಡು ಸೌಂಡ್ ಕೇಳಿಸ್ಕೊಂಡ ಹೆಲ್ಪ್ ಮಾಡ್ಬೇಕಂತಂದ ಅವ್ರಿಬ್ರು ಆ ಬಂಗ್ಲೆ ಒಳಗ್ ಬರ್ತಾರ. ಅಂಡ್ ಆ ಬಂಗ್ಲೆ ಒಳಗ್ ಬಂದ್ ಆ ಕದದ್ ಮುಂದ್ ನಿಂತ್ ಕೂಡೇನ ಆ ಡೋರ್ ಓಪನ್ ಇರುತ್ತ. ಮತ್ ಅದ ಬಂಗ್ಲೆ ಎಲ್ಲಾ ಕಡೆನೂ ತ್ರಿಗೋರಿ ಅಂತಂದ್ ಬರ್ದಿರತ್ತ. ಅವಾಗ ಊರ್ದವ್ರೆಲ್ಲಾರು ಬೇಸ್ಮೆಂಟ್ ಹೋಗಿ ನೋಡಿದಾಗ ಊರ್ದವ್ರಿಗೆಲ್ಲಾರ್ಗು ಗೂಸ್ ಬಂಪ್ಸ್ ಬಿಡ್ತಾವ. ಯಾಕಂದ್ರ ಅವ ನೇಹಾ ಮತ್ತ ರಿಹಾನ್ ಏನ್ ಇರ್ತಾರ ನೋಡ, ಇಬ್ರು ರುಂಡ ಇಲ್ಲಾರ್ದಂಗ್ ಸತ್ತ ಬೇಸ್ಮೆಂಟ್ ಒಳಗ್ ಬಿದ್ದಿರ್ತಾರ. ಅಂಡ್ ಆ ಊರ್ದವ್ರೆಲ್ಲಾರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನ್ ಗೆ ಪೊಲೀಸರು ಬರ್ತಾರ. ಅಂಡ್ ಪೊಲೀಸ್ ಇನ್ವೆಸ್ಟಿಗೇಷನ್ ನೋಡ್ಬೇಕಾರೆ ಸ್ವಲ್ಪ ಹೊತ್ತಾದ್ಮೇಲೆ ಆ ರಿಹಾನ್ ಡೈರಿ ಸಿಗ್ತೈತಿ. ಅಂಡ್ ಆ ಡೈರಿ ಒಳಗ್ ರಿಹಾನ್ ಅವ್ನ ಜೊತೆ ಏನೇನಾದ ಏನೇನಿಲ್ಲ ಅನ್ನೋದೆಲ್ಲಾ ಬರೆದ್ ಬಿಟ್ಟಿರ್ತಾನೆ. ಅದನ್ನ ಪೊಲೀಸರು ನೋಡ್ತಾರ. ಅಂಡ್ ಪೊಲೀಸರ ಆ ಡೈರಿ ಓದಿದ್ಮೇಲೆ ಆ ಟ್ರಂಕಿನ್ ಮತ್ ಗೊಂಬಿ ವಿಷಯ ಗೊತ್ತಾಗ್ತೈತಿ. ಅಂಡ್ ಆ ಪೊಲೀಸರು ಆ ಮನಿ ತುಂಬಾ ಪೂರ ಹುಡುಕಾಡ್ತಾರ. ಅವ್ರಿಗೆ ಒಂದ್ ಟ್ರಂಕ್ನು ಸಿಗಂಗಿಲ್ಲ ಅಂಡ್ ಒಂದ್ ಗೊಂಬಿನೂ ಸಿಗಂಗಿಲ್ಲ. ಅಂಡ್ ಅವ್ರಿಗೆ ಏನ್ ಒಂದ್ ಕಾಣಿಸ್ತೈತಿ ಪೊಲೀಸರಿಗೆ, ಅದೇನಪ್ಪಾ ಅಂದ್ರ ಎಲ್ಲಾ ಗೋಡಿ ಮೇಲೆ ಅರ್ಧ ಅಕ್ಷರ ಏನಂತ ಬರ್ತಿರ್ತೈತಪ್ಪ ಅಂದ್ರ ಕಾಲ ತ್ರಿಗೋರಿ.